ಇಂದು ನವದೆಹಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು, ಅದು ಕೃಷ್ಣ ಆಗಿರ್ಬೋದು, ಮಹದಾಯಿ ಕಸಾಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮುಂದೆ ಏನ್ ಮಾಡಬೇಕು, ರಾಷ್ಟ್ರೀಯ ಯೋಜನೆ ಹೆಂಗ್ ಮಾಡಬೇಕು ಅನ್ನುವಂತ ದಿಶೆಯೊಳಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಾರೆ. ನಾನು ವಿಶೇಷವಾಗಿ ನಮ್ಮ ಎಲ್ಲ ಸಂಸದರಿಗೆ ಮನವಿ ಮಾಡ್ತಕ್ಕಂಥದ್ದು, ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳು ಹೆಂಗ್ ಮಾಡ್ತಾವೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾನ್ಯ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. 3 ರಾಜ್ಯದ ಮುಖ್ಯಮಂತ್ರಿಗಳು, ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು, ಅದೇ ರೀತಿಯಾಗಿ ತೆಲಂಗಾಣ ಮುಖ್ಯಮಂತ್ರಿಗಳಂತ ರೇವಂತ್ ರೆಡ್ಡಿ ಅವರು ಮತ್ತು 3 ಮಂದಿ ಕೂಡಿ ಒಂದು ದೊಡ್ಡ ನಿರ್ಣಯವನ್ನ ಮಾಡಿದ್ರು. ಎಲ್ಲಾ ನದಿಗಳನ್ನ ಜೋಡಣೆ ಮಾಡತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಅದ್ರ ಕೂಡ ನಮ್ಮ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಂತ ಒಂದು ಸಭೆ ಆಗಿದೆ. ಅದೇ ರೀತಿಯಾಗಿ ಮಹದಾಯಿ ಕಳಸಾಬಂಡೂರಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಗೋವಾ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಸೇರ್ಕೊಂಡು ಒಂದು ಸಭೆ ಮಾಡಿದ್ರೆ ಇನ್ನೂ ಒಳ್ಳೇದಾಗತಿ. ಆ ರೀತಿಯಾಗಿ ಪ್ರಯತ್ನಗಳು ನಡೀಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಕಾನೂನು ತಜ್ಞರ ಜೊತೆ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಕಾನೂನು ತಜ್ಞರ ಸಭೆಯನ್ನ ಮಾಡಿದ ನಂತರ ನಮ್ಮ ರಾಜ್ಯದ ಯೋಜನೆಗಳು ಹೆಂಗೆ ಜಾರಿ ಮಾಡಬೇಕನ್ನುವಂತ ಒಂದು ವ್ಯವಸ್ಥೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡತ್ತಾರೆ ಅನ್ನೋದು ನಮಗೂ ಕೂಡ ಹೆಮ್ಮೆ. ನಾನು ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದವ, ರೈತರ ಪರವಾಗಿ ಕೂಡ ಹೋರಾಟ ಮಾಡ್ಕೊಂಡ್ ಬಂದವ.